ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತು ನಾಗರ ಪಂಚಮಿ ವಿಶೇಷ ಅವಲಕ್ಕಿ ಹಾಲ್ಬಾಯಿ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮ್ಯಾಕ್ಸಿಮಮ್ ಅರ್ಧ ಗಂಟೆಯಲ್ಲಿ ಈ ಒಂದು ರೆಸಿಪಿಯನ್ನು ತಯಾರಿಸ್ಬೋದು. ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಅರ್ಧ ಕಪ್ ತೆಂಗಿನಕಾಯಿ ಹೋಳುಗಳನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ತಾ ಇದ್ದೇನೆ. ತೆಂಗಿನ ತುರಿಯನ್ನು ಬಳಸೋದಾದರೆ ಈ ಸ್ಟೆಪ್ ಮಾಡಬೇಕಾಗಿಲ್ಲ. ತೆಂಗಿನಕಾಯಿ ಈ ರೀತಿ ಪೌಡರ್ ಮಾಡಿದ ನಂತರ 1 ಕಪ್ ಅವಲಕ್ಕಿಯನ್ನು ಹಾಕಬೇಕು. ಯಾವುದೇ ವೆರೈಟಿ ಅವಲಕ್ಕಿಯನ್ನು ಬಳಸ್ಬೋದು, ಚೆನ್ನಾಗಿ ಪೌಡರ್ ಮಾಡಿದರೆ ಆಯಿತು. ನಾನಿಲ್ಲಿ ಮೀಡಿಯಂ ಅವಲಕ್ಕಿ ಬಳಸಿರೋದು. ಸಿಹಿಗೆ ಅನುಗುಣವಾಗಿ ಬೆಲ್ಲ ನಾನು 1 ಕಪ್ ಹಾಕಿದ್ದೇನೆ. 6-7 ಏಲಕ್ಕಿ, ಚಿಟಿಕೆ ಉಪ್ಪು ಹಾಕಿ ಇವಿಷ್ಟನ್ನು ಮೊದಲಿಗೆ ಪೌಡರ್ ಮಾಡಬೇಕು. ನಂತರ 1 ಕಪ್ ಆಗುವಷ್ಟು ನೀರು ಸೇರಿಸಿ ನುಣ್ಣಗೆ ಪುನಃ ನೋಡಿ ಈ ರೀತಿಯಲ್ಲಿ ರುಬ್ಕೊಳ್ಬೇಕು. ರುಬ್ಬಿರುವ ಮಿಶ್ರಣವನ್ನು ದಪ್ಪ ತಳದ ಪಾತ್ರೆ ಅಥವಾ ಬಾಣಲೆಗೆ ಹಾಕಿ 1 ಕಪ್ ಆಗುವಷ್ಟು ಮಿಕ್ಸರ್ ಜಾರಿಗೆ ನೀರು ಹಾಕ್ತಾ ಇದ್ದೇನೆ. ಇನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಹದದಲ್ಲಿ ಮಿಶ್ರಣವನ್ನು ರೆಡಿ ಮಾಡಬೇಕು. ತೆಳುವಾಗಿ ಮಾಡಿದರೆ ಕೈಯಾಡಿಸುವ ಟೈಮ್ ಕೂಡ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ಇದು ಕರೆಕ್ಟ್ ಆಗಿರುವಂತಹ ಹದ. ಗ್ಯಾಸ್ ಉರಿಯನ್ನು ಆನ್ ಮಾಡಿ ಸತತವಾಗಿ ಕೈಯಾಡಿಸಬೇಕು. ಬಿಸಿ ಆಗ್ತಿದ್ದಂಗೆ ಅಂದರೆ ಒಂದು 5 ನಿಮಿಷಕ್ಕೆ ನೋಡಿ ಈ ಹದಕ್ಕೆ ಬಂದಿರತ್ತೆ. ಒಟ್ಟು 10 ನಿಮಿಷದಲ್ಲಿ ಪೂರ್ತಿ ಗಟ್ಟಿಯಾಗಿ ಮೊಗಚೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಅಂದರೆ ತಳ ಹಿಡಿಯೋದಕ್ಕೆ ಶುರುವಾಗತ್ತೆ ನೋಡಿ. ಆಗ ತುಪ್ಪವನ್ನು ಸೇರಿಸೋದು. ಮೊದಲಿಗೆ 2 ಚಮಚದಷ್ಟು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ತುಪ್ಪ ಹಾಕಿದಾಗ ಪೂರ್ತಿಯಾಗಿ ಹೀರಿ ಮಿಶ್ರಣ ಒಂದು ಸಿಲ್ಕಿ ಟೆಕ್ಸ್ಚರ್ಗೆ ಬರೋದಕ್ಕೆ ಶುರುವಾಗತ್ತೆ. ಹಾಕಿರುವ ತುಪ್ಪ ಕಂಪ್ಲೀಟ್ ಆಗಿ ಹೀರಿದೆ ಅಂತ ಅಂದಾಗ 2ನೇ ಬ್ಯಾಚ್ನಲ್ಲಿ ಮತ್ತೆ 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡ್ರೆ ಆಯಿತು. ಈ ಕ್ವಾಂಟಿಟಿಗೆ ಬರೀ 4 ಚಮಚದಷ್ಟು ತುಪ್ಪ ಮಾತ್ರ ಸಾಕಾಗತ್ತೆ. ಒಂದು ಅರ್ಧ ಚಮಚ ಮುಂದೆ ತಟ್ಟೆಗೆ ಹಾಕ್ಕೊಂಡಿದ್ದೇನೆ ಅಷ್ಟೇ. 2ನೇ ಬ್ಯಾಚ್ನಲ್ಲಿ ತುಪ್ಪ ಹಾಕಿ ಒಂದು 5-6 ನಿಮಿಷ ಈ ರೀತಿ ಸತತವಾಗಿ ಕೈಯಾಡಿಸ್ತಾ ಇದ್ದಾಗ ಪೂರ್ತಿ ಹಾಕಿರುವಂತಹ ತುಪ್ಪ ಹೀರಿ ಈ ರೀತಿಯಲ್ಲಿ ಸೈಡ್ನಲ್ಲಿ ತುಪ್ಪ ಬಿಡ್ತಾ ಬರುತ್ತೆ. ಈ ಹಂತ ಬಂದಾಗ ಆಲ್ಮೋಸ್ಟ್ ಆಗ್ತಾ ಬಂತು ಅಂತ ಚೆಕ್ ಮಾಡೋದಕ್ಕೆ ಚಿಕ್ಕ ಪೋರ್ಷನನ್ನು ಕೈಯಲ್ಲಿ ತೆಗೆದು ಈ ರೀತಿ ನೀಟಾಗಿ ಉಂಡೆ ಮಾಡೋದಕ್ಕೆ ಬರಬೇಕು. ಇವಾಗ ಉಂಡೆ ಮಾಡೋದಕ್ಕೆ ಬರ್ತಿದೆ. ಗ್ಯಾಸ್ ಉರಿಯನ್ನು ಆರಿಸಬೇಡಿ. ಒಂದು 2 ನಿಮಿಷದ ನಂತರ ಗ್ಯಾಸ್ ಉರಿಯನ್ನು ಆರಿಸಿ ನೋಡಿ ತಳ ನೀಟಾಗಿ ಬಿಡ್ತಾ ಬರ್ತಿದೆ. ಈಗ ಆಫ್ ಮಾಡಿ ಇಲ್ಲಿ ಒಂದು ತಟ್ಟೆಗೆ ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕೊಂಡು ರೆಡಿ ಮಾಡಿಟ್ಟಿದ್ದೇನೆ. ಬಿಸಿ ಇರುವಾಗಲೇ ಹಾಲ್ಬಾಯಿಯನ್ನು ತಟ್ಟೆಗೆ ಹಾಕಿ ಸ್ಪೂನ್ ಸಹಾಯದಿಂದ ಪ್ರೆಸ್ ಮಾಡ್ತಾ ಒಂದು ಲೆವೆಲ್ ಮಾಡ್ತಾ ಬರಬೇಕು. ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ರೀತಿಯಲ್ಲಿ. ಇನ್ನು ತಣಿಯೋದಕ್ಕೆ ಬಿಡಿ. ಕಡಿಮೆ ಕ್ವಾಂಟಿಟಿ ಆಗಿದ್ರಿಂದ ಒಂದು ಅರ್ಧ ಗಂಟೆಯಲ್ಲಿ ಇದನ್ನು ಕಟ್ ಮಾಡ್ಬೋದು. ಇನ್ನು ನಿಮಗೆ ಬೇಕಾದ ಶೇಪ್ನಲ್ಲಿ ಕಟ್ ಮಾಡಿದರೆ ಅತ್ಯಂತ ರುಚಿಯಾದ ಅವಲಕ್ಕಿ ಹಾಲ್ಬಾಯಿ ನೈವೇದ್ಯಕ್ಕೆ ರೆಡಿ ಆಗತ್ತೆ. ತುಂಬ ಸುಲಭ ಇದೆ ರೆಸಿಪಿ. ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಬ್ಬಗಳು ಸಾಲು ಸಾಲಾಗಿ ಬರ್ತಿದೆ. ಯಾವ ಹಬ್ಬಕ್ಕೆ ಯಾವ ರೆಸಿಪಿ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿದ್ದರೆ ಒಮ್ಮೆ ಪೊಳಲೀಸ್ ಕಿಚನ್ಗೆ ಭೇಟಿ ಕೊಡಿ. ಸಾಕಷ್ಟು ರೆಸಿಪಿಗಳಿವೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.